ಸರ್ ನಿನ್ನ ಒಳ ಬಂದು ವಿಚಾರ ಕೇಳ್ತಾನೆ ಇವತ್ತಿಂದ ಜೈಲಿಂದ ಹೊರಗೆ ಹೋಗಿ ಅಂದ್ರ ಸೀದಾ ಎಂಟೌಂಟ್ ನೀನ್ ದಮ್ಮ ತೋರ್ತಾನೆ ಏಯ್ ಇವ್ರಿಗೇನ ಊಟಕ್ಕೆ ಕೊಡಬೇಡ ಇವ್ರ ಮ್ಯಾಲ ಒಂದ್ ಕಣ್ಣಿಡಲೆ ಪದೇ ಪದೇ ಜೈಲಿಂದ ತೆಪ್ಸಿಂದ ಕೇಳಲೆ ಪೊಲೀಸರ ಹಿಡ್ಕೊಂಬಂದು ಒಳಗಾಕ್ತಾರ ನಿನ್ನ ಅಕ್ಕಿಕ್ಕತ್ತಾರ ಏನ ಇವತ್ತಿಗೆ 5 ದಿನದಿಂದ ನನಗೊಂದು ಫೋನ್ ಬಂದಿತ್ತು. ಹಲೋ ಹಲೋ ನಾ ರಾಕಿ ಬಾಯ್ ಮಾತಾಡ್ತಾ ಇರೋದು ನಿನ್ಗೊಂದು ಆಫರ್ ಇದೆ. ಹಾ ಹೇಳೇನ್ ಆಫರ್? ಒಬ್ಬನ್ನ ನೀ ಎತ್ತಬೇಕು. ಇದ್ರಾಗ ಆಫರ್ ಎಲ್ಲ ಐತಿ? ಲೇ ಮೊದ್ಲು ನಾ ಮಾತಾಡಿದ್ರೆ ಕೆಲ್ಸಕ್ಕೆ ಅವ್ನು ಎತ್ತಿರ್ ನಿನಗೆ 10 ಕೋಟಿ ರೂಪಾಯಿ ಸಿಗ್ತತಿ. 10 ಕೋಟಿ ರೂಪಾಯಿ ಒಂದ್ ಪ್ಯಾಂಟ್ ಹಾಕ್ಯಂತ ನಾನು. ಸರಿ 20 ಕೋಟಿ ರೂಪಾಯಿ ಸಿಗ್ತತಿ. 20 ಕೋಟಿ ರೂಪಾಯಿ ಬರೋ ಒಂದ್ ಅಂಗಿ ಹಾಕ್ಯಂತ. ಸರಿ ಅವನು 50 ಕೋಟಿ ರೂಪಾಯಿ ಕೊಡ್ತಾನೆ. 50 ಕೋಟಿ ರೂಪಾಯಿ ಏನ್ ಹಾಕ್ಯಾನಲ್ಲ ನಾನು. ಹೇಳ ಯಾವ ನೆಪಸ್ಬೇಕ? ಈಗ ಒಂದ್ ಫೋಟೋ ಹಾಕ್ತೈತ್ ನೋಡು. ಫೋಟೋ ಕಳ್ಸ ಒಂದ. $50 ಕೋಟಿ ಏನರ ಮಾಡಲೇಬೇಕು. ಅದಕ್ಕೆ ಹೆಂಗಾರ ತಲೆ ಓಡಿಸ್ಲೇಬೇಕು. ಜೈಲಿಂತ್ರ ಹೆಂಗೆ ಹೊರಗೆ ಹೋಗೋದು? ಏನರ ಮಾಡಲೇಬೇಕು ನಾನು. ಸಾರ್ ಏನಾಯ್ತು? ಹುಚ್ಚಿ ಹೋಗ್ಬೇಕು. ಅಲ್ಲೇ ಮಾಡು ಆ ಕಡೆ. ಸರಿ ಲೇ ಅಲ್ಲಲ್ಲೇ ಹೊರ ಮಾರ್ಲಿ. ಎದಳ ನಡಿ. 12 ಗಂಟೆ ಆದ್ರೆ ಹಂಗ ಬಿದ್ಕಂದೈತಿ. ನಡಿ ಬಾಯ್. ನಾನು ಅವ್ನ ಎಪ್ಸಿದೆ. ಈಗ ಕಳಿಸ್ತೇನೆ. ತಗ ಇದ್ರಾಗ 50 ಕೋಟಿ ಐತಿ. ಅಯ್ಯಪ್ಪ ನೀ ದೊಡ್ಡ ರೌಡಿ ಏನು? ಮತ್ತೆ ನಗರ ಮಾಡಿರೆ ಮತ್ ಕಾಲ್ ಹೊತ್ ನಂದ. ನೀನೇ ಮಿಕ್ಕಿ ನೋಡತ್ತೀವೋ ಕೈ ಹೊತ್ತ. ಅಲ್ಲೇ ಹಿಂದೊಟ್ಟು ಹಿಂದನ್ನ. ಪರಿಚಿರ್ತಿ ಅಣ್ಣ ಬಡವರ ಬಂದು ದೊಡ್ಡ ದೊಡ್ಡ ಗುಂಡಗಳಿಗೆಲ್ಲ ಒಂದೇ ಹೊಡೆತಕ್ಕೆ ಹೊಡೆದು ಮಲಗಿಸ್ಬಿಡ್ತಾನೆ. ಬಡವರಿಗೆ ಊಟ ನೀರು ಕೊಡ್ತಾನೆ. ಗುಂಡಗಳಿಗೆ ಗುಂಡ, ಕಳ್ಳರಿಗೆ ಕಳ್ಳ. ಏನ ನಮಸ್ಕಾರಣ. ಬಡವ್ರಿಗೆಲ್ಲ ಊಟ ಹಾಕಿದೆ. ಹೂನಣ್ಣ. ಈಗ ಹೋಗಿ ಈ ಊರಾಗ ಎಷ್ಟ್ ಜನ ಕಳ್ರದ ಎಲ್ಲ ಒಂದ್ ಲಿಸ್ಟ್ ತಯಾರಿ ಮಾಡ. ಯಾಕಣ? ಎಲ್ಲಾರ ಮನೆ ಕಳ್ತನ ಮಾಡೋಣ. ಕಳ್ರ ಮನೆಯಾಗ ಕಳ್ತನ ಮಾಡೋಣ. ಈ ನನ್ನ ಮಕ್ಕಳು ಬರಬ್ಬರಿ ಮಾಲಿಟ್ಟಾರ. ಅದಕ್ಕೆ ಹೋಗಿ ನೀ ಒಂದ್ ಲಿಸ್ಟ್ ತಯಾರಿ ಮಾಡ. ಸರಿ ಆತಣ.
ತಗೊಳ್ರಿ ಇದ್ರಾಗ ಬರೋಬ್ರಿ 2 ಕೋಟಿ ರೂಪಾಯಿ ಐತಿ. ವಾರ್ಯವ್ವ 2 ಕೋಟಿ ರೂಪಾಯಿ ಲಾಭ ಆತಿ ಇವತ್ತ. ಆದ್ರ ನೀವು ನೆನಪರಿರಿ ಈ ರೊಕ್ಕ ರಾಕಿ ಅಣ್ಣಂದು. ನೀನು ರಾಕಿ ಅಣ್ಣನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವ್ನು ನಾನು ನೋಡ್ಕೊಂತಾನೆ ಇಡೀ ಚಿಪ್ಸ್ ತಿನ್ನು. ದಾರಿ ಬಿಡಿ, ಬೇಗ ರಾಕಿ ಅಣ್ಣ ಬರ್ತಾ ಇದ್ದಾನೆ. ಏನ್ಲಿ ಈ ರಾಕಿ ಅಣ್ಣನ ರೊಕ್ಕನ ತಿಂತೀಯ? ನನ್ನ ಹತ್ರ ಮಾಡ್ಬಾರ್ದು ನಕ್ರಾನ, ನಿನ್ನ ಬೀಳ್ತ ದೊಣ್ಣೆ ಏಟು. ನಮ್ಮ ಅಣ್ಣಗ್ ಮಾಡ್ತಿ ದ್ರೋಹ, ನೀ ತಿಂತಿ ನೋವ. ನಮ್ಮ ಅಣ್ಣನ ರಾಕಿ ನಿನಗ್ ಬೀಳ್ತಾ ಒದಕ್ಕೆ. ನೀವ್ಯಾಗ ಗಾಬರಿ ಆಗಕತ್ತೀರಿ, ಹಿಡೀರಿ ಚಿಪ್ಸ್ ತಿನ್ರಿ. ಏ ಏನ್ ನೋಡಕತ್ತೀರಿ? ಈ ರಾಕಿ ಅಣ್ಣಗ ಮೋಸ ಮಾಡ್ಯಾನ, ಹಕ್ಕರೆ ಬಿಡ್ಲಿ ಮರಿ ಒಟ. ಅಣ್ಣ ರಾಕಿ ಅಣ್ಣ ಇದೊಂದ್ಸಲ ತಪ್ಪಾಗೈತಿ, ಮುಂದೆಂದ ಮಾಡಂಗಿಲ್ಲ, ಇಡೀ ನಿನ್ ರೊಕ್ಕ. ಏ ಅವ್ನ್ ಬಿಡ್ರಲೆ, ರೊಕ್ಕ ತಗರ್ಲೆ. ಅಣ್ಣ ಇವ್ರ ಒಬ್ರು ಕಡ್ರಿಲ್ಲ ಅಣ್ಣ. ಏನ್ ಹೇಳಕತ್ತೀಯ? ನಿನ್ನ ಹೆಸರು ಕೇಳಿ ಭಯಪಟ್ಟು ಎಲ್ಲರೂ ಕೆಲ್ಸಕ್ಕೆ ಹೋಗ್ಯಾರಣ. ನೋಡ್ದೆ ನನ್ ಪವರ್, ನಾನ್ ಅದನ್ ಕರ್ಗ ನನ್ನ ಹೆಸರು ಕರಿಚಿರುತ್ತೆ. ಹೂನಣ್ಣ. ಸರಿ, ನನ್ನ ಹೆಸರು ಕೇಳಿ ಎಲ್ಲರೂ ಕೆಲಸ ಮಾಡಕತ್ತಾರ, ಬಾ ನಾವು ನಮ್ ಕೆಲಸ ಮಾಡೋಣ. ಅಣ್ಣ ಅಲ್ಲಿ ನೋಡ ಜಗಳ ಮಾಡಾಕ್ತಾರ ಅವ್ರು. ಹೌದಾ? ಹಂಗಾರ ಬಾ ನೋಡೋಣ. ಬಿಡ್ರಿ ಬಿಡ, ಬ್ಯಾಗ್ ಬಿಡ, ತಗ ಹೋಗ ನೀನು. ಅಲ್ಲೋಣ ನೀನ್ ಇಷ್ಟು ದೊಡ್ಡ ವ್ಯಕ್ತಿ ಕಣಕ್ ಕಾಣ್ತಿ, ಕಳ್ತನ ಮಾಡ್ತೀಯಲ್ಲ. ಏನ ನಾನ್ ಕಳ್ಳಲ್ಲೋ, ಅವನ್ ಕಳ್ಳ. ನನ್ ಬ್ಯಾಗ್ ಅವನ್ ತಗೊಂಡ್ ಹೋಗ್ಬಿಟ್ಟ. ಯಾವನ್ಲಿ ನೀನು ನನ್ ಬ್ಯಾಗ್ ಕಳು ಮಾಡಿಸ್ಬಿಟ್ಟಿ? ನಾನು ಅದನ್ನ ಕರ್ಗ ನನ್ನ ಹೆಸರು ಕರಿಚಿರುತ್ತೆ. ಬ್ಯಾಗ್ ಕಳ್ತನ ಮಾಡಿಸ್ಬಿಟ್ಟಿ, ನಡೀರಿ. ಇದ್ರ ಬಗ್ಗೆ ಯಾರಿಗೆ ಹೇಳ್ಬೇಡ. ಬಾ. ಕರ್ಚಿರ್ತಿ ಅಣ್ಣ, ಇಲ್ಲಿ ಏನ್ ಬರ್ದಿದೆ ನೋಡು. ಏನ? ಎಣ್ಣಿ ಸರ್ ಕಾಡ್ನೊಳಗ ಒಂದು ವಿಗ್ರಹ ಸಿಕ್ಕದಂತ, ಅದ್ರ ಬೆಲೆ ಸರಿ ಸುಮಾರು 500 ಕೋಟಿ ಬೆಲೆ ಬಾಳ್ತದಂತ. 500 ಕೋಟಿ? ಹಂಗಾದ್ರ ಮೊದ್ಲೋಗ ವಿಗ್ರಹ ಕಳ್ತನ ಮಾಡ. ಬಾ ಅಣ್ಣ ಆ ಪ್ಲೇಸ್ಗೆ ಹೋಗೋದ್ ಬೇಡ, ಆ ಪ್ಲೇಸ್ ಬಹಳ ಮೋಸ್ಟ್ ಡೇಂಜರ್ ಐತಿ. ನೀನು ಅದ್ರ ಬಗ್ಗೆ ತಲೆ ಕೆಡಿಸಬೇಡ. ನಾನು ಒಬ್ಬನ ಹೋಗಂಗಲ್ಲ, ನನ್ ಜೊತೆ ನನ್ ತಮ್ಮನ ಬರ್ತಾನ. ನಿಮ್ ತಮ್ಮ? ಹಾ, ನನ್ ತಮ್ಮ ಜೈಲ್ನಾಗ ಅದಾನ. ಮೊದ್ಲೋಗ ಬಿಡ್ಸ್ಯಾವನ. ಬಾ. ಕರ್ತಿರ್ತಾನ. ನಿಮ್ ತಮ್ಮ ನೋಡಕ್ ಹೆಂಗಿರ್ತಾನ? ನಿನ್ ಫೋನ್ ಕೊಡಿಲ್. ಹಾ, ಪಕ್ಕ ಹಿಂಗ ಕಾಣ್ತಾನೋ ನೋಡಕ್ ಅವನು. ಅದು ನೀನ್ ತರನೇ ಇದೆ ಅಲ್ಲಣ್ಣ ಫೋಟೋ. ನಮ್ ತಮ್ಮ ನೋಡಕ್ ನಾನ್ ತರನ ಕಾಣ್ತಾನ. ನಾನು ಅವನು ಅವಳಿ ಜವಳಿ. ಹಾ, ಬಾ ತಡಿ. ಅದು ಮೊದ್ಲಾಗ ಜೇಲ್, ಅಲ್ಲಿ ನಾನು ಒಬ್ಬನ ಹೋಗ್ಬೇಕ. ನೀನು ಒಂದ್ ಕೆಲಸ ಮಾಡ, ನೀನು ನಮ್ಮ ಅಡ್ಡಕ್ಕೆ ಹೋಗ, ನಾನು ಹೋಗಿ ನಮ್ಮ ತಮ್ಮ ಬಿಡ್ಸ್ಕೊಂಬರ್ತಾನೆ. ಏ ಉಂಡ್ರಲೆ ಸರ್, ನಾವ್ ನೋಡಿದ್ರ 3 ಅದಾವೆ, ರೊಟ್ಟಿ ಒಂದೇ ಐತಿ. ಹೆಂಗ್ ಉಣ್ಣೋದಿದ್ನ? ಒಬ್ರಿಗೆ ಊಟ ಇರೋದು ಉಂಡ್ರಲೆ. ಒಬ್ರಿಗೆ ಊಟ? ಹಂಗಾದ್ರ 2 ಗ್ಲಾಸ್ ನೀರ್ ಕೊಡ್ರಿ. ನಾನು ರೊಟ್ಟಿ ಉಣ್ತಾನೆ, ನೀವು ನೀರ್ ಕುಡ್ರಿ. ನೀರ್ ಕುಡ್ತೀರಲ್ಲ? ಹಾ. ಈ ನನ್ನ ಮಗ ಜೈಲ್ನಾಗಿರೋ ಮಠ ಊಟಕ್ಕ ನಮಗೆ ಯಾವಾಗ ಸಿಗಂಗಲ್ಲ. ಹಿಂಗಾದ್ರೆ ನಾವು ಹೊಸಗಂದ ಸತ್ತೋಕವಿ. ಅಣ್ಣ ನಾನು ಹೇಳ್ತಾನೆ, ಅವ್ನು ಸಾಯಿಸ್ಬಿಡು. ನಿನ್ಗೇನ್ ಹುಚ್ಚ ಅಂದೆ? ಅವ್ನು ನೋಡಿರೋ ದೊಡ್ಡ ರೌಡಿ. ಅವನ್ನ ನನ್ ಕಡೆ ಸಾಯಿ ಮುಡ್ಸಕ್ ಹೆಂಗಕತ್ತಿ? ಈಗ ಏನ್ ಮಾಡೋದು ಅವನ್ನ? ಒಂದ್ ಕೆಲ್ಸ ಮಾಡೋಣ, ಜೈಲಿಂದ ಹೊರಗೆ ಹೋಗ್ಬಿಡಣ. ಹಂಗಂದ್ರ ಹೋಗ ನಡಿ. ಯಾರಿಗೆ ಹೇಳ್ಬೇಡ. ಬದುಕ್ಯಾನ ಅವನು.
ಯಾರ್ ಬದುಕ್ಯಾರ? ನೀವು ಸಾಯ್ಸಾಕ ಸುಪಾರಿ ಕೊಟ್ಟಿದ್ರಲ್ಲ ಅವ್ರು ಬದುಕ್ಯಾರ. ಆ ನನ್ನ ಮಗ ನನ್ ರೊಕ್ಕ ತಗಂದ, ನನ್ ಕೆಲ್ಸಾನ ಮಾಡ್ಕೊಳ್ಳಿಲ್ಲ. ತಡಿ ಕೇಳ್ತಾನ ಅವನ್ನ. ಹಲೋ, ಏನ್ಲೇ ನನ್ ರೊಕ್ಕನ ಇಸ್ಕೊಂಡ್ ನನ್ ಕೆಲ್ಸ ಮಾಡ್ಕೊಳ್ಳಿಲ್ಲಲ್ಲೇ? ಮಸ್ತ್ ಮಕ ಅಂತ ಹೋಗಿ ಎಪ್ಸಿದೆ. ಎತ್ತದ ಅಂದ್ರ ಹಂಗಲ್ಲಲೇ, ಅವ್ನ್ ಸಾಯ್ಸಾಕ ಹೇಳಿದ್ ನಾನು, ಸಾಯ್ಸಾಕ. ಅಯ್ಯೋ, ನೀ ಕರೆಕ್ಟ್ ಆಗ ಹೇಳ್ಬೇಕಲ್ಲಣ್ಣ. ಈಗ ಫುಲ್ ಮಾತ್ ಹೇಳಿದೆ, ಈಗ ಸಾಯ್ಸೋಗಿ ಈಗ ಅವನ್ನ. ಮತ್ತ 50 ಕೋಟಿ ಕತಿ 50 ಕೋಟಿ ಕೊಟ್ಟಾನಲ್ಲೇ. ಅದು ಎತ್ತಕ್ಕ ಸಾಯಿಸ್ಬೇಕಂದ್ರ ಮತ್ತ 50 ಕೋಟಿ ರೂಪಾಯಿ ಕತಿ. ಬಾರಿ ಮಾತಾಡಕತ್ತಿಲ್ಲ ಹನುಮಂತಣ್ಣ. ಏನ್ ಮಾಡೋದಣ್ಣ, ಅದು ನನ್ ರೇಟ್. ಒಂದಲ್ಲ ಒಂದ್ ದಿವ್ಸ ನೀವು ಹೊರ ಬರ್ಲೇಬೇಕು. ಅವನ್ ನೋಡ್ಕೊಂತ ನಿನ್ನೊಂದ್ ಕೈ. ಜೈಲಿಂತ್ರ ನಾನು ಯಾವಾಗ ಹೊರ ಬರಲ್ಲ. ಜೈಲ್ನಾಗ ಇದ್ದೇನ್ ಸೇಫ್ ಇದ್ದಂಗ ನಾನು. ನೀ ಜೈಲಿಂತ್ರ ಹೊರ ಬರ್ಲಿ ನೋಡ್ಕೊಂತ ಒಂದ್ ಕೈ. ನಾನು ಯಾವಾಗ ಹೊರಗ್ ಬರಂಗಿಲ್ಲಣ್ಣ, ಯಾಕಂದ್ರೆ ನನಗೆ ಜೀವಾವಧಿ ಶಿಕ್ಷೆ ಆಗೈತಿ. ಈ ಮಗಗ ಏನ್ರ ಗತಿ ಕಾಣಿಸ್ಲೇಬೇಕು. ಬರ್ಲಿ. ಏ ಪೊಲೀಸ್ ಇನ್ಸ್ಪೆಕ್ಟರ್, ನಾನ್ ಜೈಲ್ ಒಳಗಾಕ. ಲೇ, ಇದು ನಿಮ್ಮ ಅಪ್ಪನ ಮನಿ ಅಲ್ಲ, ಇದು ಜೈಲು. ಏನ್ರ ತಪ್ಪು ಮಾಡಿದವ್ರು ಒಳಗ್ ಹೋಗ್ತಾರ. ಹೌದಾ? ಏ ಮಗನ, ಪೊಲೀಸರ ಮೇಲೆ ಕೈ ಮಾಡ್ತೀಯಲ್ಲ, ಹಾಕಿರಿ ಅವ್ರ ಜಾಲಿಗೆ. ಏನ್ಪಾ ತಮ್ಮ ಆರಾಮ? ಏ ಮಸ್ತ್ ಅದನಣ್ಣ ನಾನ. ಹಮತನ ನೋಡಕ್ ನಿನ್ ತರನ ಕಾಣ್ತಾನಲ್ಲ ಅವನು. ಇವ್ ನಮ್ ದೊಡ್ಡಣ್ಣ. ಅಯ್ಯೋ, ಇವನ್ ಹಂಗಾದ್ರ ದೊಡ್ಡ ರೋಡಿ ಅನಿಸ್ತತಿ. ದೊಡ್ಡ ರೋಡಿನಪ್ಪ ಅವನ. ಅಣ್ಣ, ನಿನ್ನ ಹೆಸರೇನು? ನಾನದನಿ ಕರ್ಗ, ನನ್ನ ಹೆಸರು ಕರಿಚಿರುತ್ತೆ. ಅಯ್ಯೋ, ಕೃಷ್ಣ ಯಾವ್ದಿದು? ಇದೇಂತ ಹೆಸರು? ದೊಡ್ಡಣ್ಣ, ನೀನ್ ಯಾಕೆ ಈ ಜೈಲಿಗೆ ಬಂದಿ? ನಾನ್ ನಿನಗೊಂದ್ ಅರ್ಜೆಂಟ್ ಒಂದ್ ಮಾತು ಹೇಳ್ಬೇಕತ್ತ. ಹಾ ಹೇಳ, ಏನ್ ವಿಷಯ? ಕಾಡ್ನ್ಯಾಗ ಒಂದು ವಿಗ್ರಹ ಐತಿ ಬಂಗಾರದ್ದು. ಅದು ಬರಾಬರಿ ಬೆಲೆ ಬಾಳ್ತತಿ. ಎಷ್ಟ್ ಬೆಲೆ ಬಾಳ್ತತಿ? ಬಾಳ ಬೆಲೆ ಬಾಳ್ತತಿ. ಅದ ಎಷ್ಟ್ ಬೆಲೆ ಬಾಳ್ತತಿ? ಎಷ್ಟ್ ಬೆಲೆ ಬಾಳ್ತಂದ್ರ ಇದೊಂದ್ಸಲ ಕದ್ವಿ ಅಂದ್ರ ನಮ್ ಇಬ್ಲಾರ ಲೈಫ್ ಸೆಟ್ಲ್ ಆಗತಿ. ಹೌದಾ? ನಡ್ರಿ ಮತ್ ಕಲ್ತನ ಮಾಡ್ರಿ. ಆದ್ರ ನಾನ್ ಇದನ್ನ ಒಬ್ಬನ ಕದಿಯಕ್ ಆಗಂಗಿಲ್ಲ. ಅದ್ರ ಜೊತೆಗೆ ನೀನು ಕೈ ಜೋಡಿಸ್ಬೇಕಾಕತಿ. ಫುಲ್ ಸಪೋರ್ಟ್ ಮಾಡ್ತಾನಣ್ಣ. ಹೇಳ್ರಿ ಏನ್ ಮಾಡ್ಬೇಕ? ಎಲ್ಲದಕ್ಕಿಂತ ಮುಂಚೆ ನಾವ್ ಇಬ್ಲಾರ ಈ ಜೈಲಿಂದ ಹೊರಗೆ ಹೋಗ್ಬೇಕು. ನಡಿ ಹೋಗೋಣ. ಹೆಂಗ? ಇದನ್ನೆಲ್ಲ ನನಗೆ ಬಿಟ್ಬಿಡ್ರಿ ಸಾರ್. ಹುಚ್ಚ ಬಂದಾವು. ಲೇ, ಹುಚ್ಚ ಒಯ್ದಾಗ ಮೇಲೆ ಓಡ್ಬೇಕಂತ ಮಾಡಿ ನನಗೆಲ್ಲ ಗೊತ್ತಲೇ. ನನಗ್ ಬಂದಿಲ್ಲ, ನಿಮಗ್ ಹುಚ್ಚಿ ಬಂದಾವು. ಹಾ, ಬಂದಂಗ ಆಗ್ಯಾವು. ಮತ್ ಹೋಗ್ರಿ, ಒಯ್ದ್ ಬರ್ರಿ. ಹಾ, ಬರ್ದಂಗ ತಡಿ. ಏ ತಮ್ಮ, ನೋಡ್ಲೆ ಇದ ಎಣ್ಣಿಸರ ಕಾಡ್. ಈ ಕಾಡ್ನಾಗ ಬಂಗಾರ ವಿಗ್ರಹ ಇರೋದ. ಹೌದಣ್ಣ, ಈ ಕಾಡ್ ಇಷ್ಟ ಬರೋಬ್ಬರಿ ದೊಡ್ಡದೈತಿ. ಈ ಕಾಡ್ನ್ಯಾಗ ವಿಗ್ರಹ ಹುಡ್ಕದ ಹೆಂಗ್ ನಾವು? ನೀ ಟೆನ್ಷನ್ ತಗೋಬೇಡ. ನಾನು ಈ ಕಡೆ ಹುಡುಕ್ತಾನಿ, ನೀ ಆ ಕಡೆ ಹುಡುಕ. ಆ ವಿಗ್ರಹ ಸಿಕ್ತಂದ್ರ ನನ್ ಹೋಗ. ಓಕೆ ಅಣ್ಣ, ಸರಿ ಹೋಗ. ಅಣ್ಣ, ಅಲ್ಲಿ ನೋಡು ಹನುಮಂತಣ್ಣ. ಏನ್ಲೇ ಬಟ್ಟಿ ಬದ್ಲಾಸ್ಕೊಂಬಂದ ನಮ್ಗೆ ಗೊತ್ತಾಗಲ್ಲ ಅನ್ಕೊಂಡ. ಯಾರ ನೀನ? ಅಯ್ಯೋ ನನ್ನ ಮಗನ, ನನ್ನ ಮಾಡ್ತೀಯ? ನಂದು 50 ಕೋಟಿ ರೂಪಾಯಿ ಎಲ್ಲ ಐತಿ. 50 ಕೋಟಿ? ಯಾ 50 ಕೋಟಿ? ಅಯ್ಯೋ ನನ್ನ ಮಗನೇ, ನನ್ ರೊಕ್ಕನೇ ಮಾಡ್ತೀಯ? ಹೊಡಿಲ ಅವ್ನ. ನಾನದನಿ ಕರ್ಗ, ನನ್ನ ಹೆಸರು ಕರಿಚಿರತ್ತೆ. ಅಯ್ಯೋ ನನ್ನ ಮಗನೇ, ನಿನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಯಾ? ನಿನ್ನ ಹೆಸರು ಹನುಮಂತನೇ. ಹನುಮಂತಣ್ಣ? ಓ, ಹಂಗಂದ್ರ ನೀವು ನಮ್ ತಮ್ಮನ ಹೊಡಿಬೇಕಂತ ಮಾಡಿರೇನ? ನಮ್ ತಮ್ಮನ ಹೊಡಿಬೇಕಂತ ಮಾಡಿರಿ? ಏ, ಯಾರು ನಿನ್ ತಮ್ಮ? ನಮ್ ತಮ್ಮಗ ಹೊಡಿತೀರೇನ್ರಿ ನೀವು? ಹೊಡಿಯ ನನ್ನ ಮಗನ್ನ. ನಮ್ ತಮ್ಮಗ ಹೊಡಿತೀಯಲ್ಲ ನೀನು? ನಮ್ ತಮ್ಮಗ ಹೊಡಿತೀಯಲ್ಲ ನೀನು? ಇವತ್ತಿಂದ್ರ ನಮ್ ತಮ್ಮನ್ ಹೊಡಿಬೇಕಂದ್ ಯೋಚನೆ ಮಾಡಿದ್ರಿ ಅಂದ್ರ
ನಿಮ್ ಸಾವು ಹೆಂಗರ್ತದ ನಾನು ಯೋಚನೆ ಮಾಡ್ತಾನೆ. ಯಾರ್ಲೇ ಇವ್ರ ತಮ್ಮ ಯಾರಂತ ಮದ್ದು ಕಂಡು ಹಿಡಿರ್ಲೆ. ಈ ನನ್ನ ಮಗಂದ ಬಂಗಾರ ವಿಗ್ರಹ ಎಲ್ಲಿ ಸಿಕ್ತತೆ ಏನಪ್ಪ, ಒಂದು ಗೊತ್ತಾಗ್ವಲ್ದು. ಬ್ರೇಕಿಂಗ್ ನ್ಯೂಸ್, ಹನುಮಂತು ಹಾಗೂ 3 ಜನ ಕೈದಿಗಳು ತಪ್ಪಿಸ್ಕೊಂಡಿದ್ದಾರೆ. ಅದರಲ್ಲೂ ಹನುಮಂತು ತರನೇ ಅವ್ರ ಅಣ್ಣ ಒಬ್ಬನಿದ್ದಾನೆ. ಅವರಿಬ್ರು ನೋಡಲು ಸೇಮ್ ಕಾಣಿಸ್ತಿದ್ದಾರೆ. ಅವರೇ ಇವರೆಲ್ಲರಿಗೂ ಅಣ್ಣ. ಹಾಗಾದ್ರೆ ಇವ್ರಿಬ್ರು ಅವಳಿ ಜವಳಿ ನಮಗೆ ಇಷ್ಟ ಮಾಡಿ ಸಿಕ್ಕಣ್ಣ ಹನುಮಂತರ ಅಣ್ಣ. ಆ ಹನುಮಂತ ನೀಲೇ ಇಲ್ಲ ಅದನ್ನ ಬರ್ರಿ ಹುಡ್ಕಂಡ್ರಿ ಅವನ್ನ. ಈ ನನ್ನ ಮಗಂದು ಬಂಗಾರ ವಿಗ್ರಹ ಎಲ್ಲೈತೆ ಅನ್ನೋದು ಗೊತ್ತಾಗ್ವಲ್ದಪ್ಪ. ಎಸ್, ಸಿಕ್ಬಿಡ್ತು ನೋಡಿ ಬಂಗಾರ ವಿಗ್ರಹ. ಯಪ್ಪ, ಇಷ್ಟಕ್ಕೊಂದು ದೊಡ್ಡ ವಿಗ್ರಹ, ಹಂಗಾರ ಪಕ್ಕ 500 ಕೋಟಿ ರೂಪಾಯಿ ಇದೆ. ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಾಗ್ವಲ್ದಪ್ಪ. ನಾವು ಅರ್ಧನಲ್ಲಿ ಓ, ಹಂಗಂದ್ರೆ ಇದು ಒರಿಜಿನಲ್ ಏನಿದೆ ಯಾವನ್ರ ನೋಡಕತ್ತಾರ ಇಲ್ಲಪ್ಪ. ಬಾಣ ಹಿಡ್ಕೊಂಡೀವ್ನ, ಬಾಣ ಓಡಿ ಬಾಣ, ಬೇಗ ಬಾಣ, ಜಲ್ದಿ ಬಾಣ. ಇದು ನೀನ್ ಬಂಗಾರದ ಅನ್ಕೊಂಡಿದ್ದೇನ್ಲೇ, ಬಂಗಾರದಲ್ಲ. ನಿನ್ನ ಜೈಲಿನಿಂದ ಹೊರತರ್ಬೇಕಂತ ಮಾಡಿದ್ದ ನಾಟಕ ಆಯ್ತು ಮಗನ. ಈಗ ಸಿಗಾಕ್ಯ ನೀನ ಇಷ್ಟ ನಿನಗೆ ಹೇಳಲೇ, ನಂದು 50 ಕೋಟಿ ರೂಪಾಯಿ ಎಲ್ಲಿಟ್ಟಿ ಅಂತ. 50 ಕೋಟಿ ಅದು ನಂದದ. 50 ಕೋಟಿ ನಾನ್ ಕಷ್ಟಪಟ್ಟು ದುಡ್ದಕ್ಕ ನನಗ್ ಸಿಕ್ಕತಿ, ನನ್ ರೊಕ್ಕದ. ಹಂಗಾರೆ ನೀ ನನ್ ರೊಕ್ಕ ಕೊಡಂಗ್ ಕಾಣಂಗಿಲ್ಲ. ಕೊಡಂಗಿಲ್ಲ ನಾ. ಹೊಡಿಲೇ ನನ್ನ ಮಗನ್ನ. ಅಣ್ಣ ಸಂತಮ್ಮ, ಬಂದ್ ನೋಡಿ ಬಟ್ ನಮ್ಮ ಅಣ್ಣ ನಿಮ್ಮೆಲ್ಲಾರನ್ನೇ ಬಟ್ ಓಡಾಡ್ಸ್ಕೊಂಡ್ ಹೊಡಿತಾನ. ಲೇ ಏನ್ ನೋಡಕತ್ತೀರಿ, ಮೊದ್ಲು ಹೊಡ ಹೊಡ್ರಿಲೆ. ಯಾಕೆ ಓಡ್ ಹೊಂಟಿಯಲ್ಲ, ಎದ್ರದೇನ್ಲೇ? ಪೊಲೀಸ್ ತಮ್ಮ ಒಳ್ಳೆ ಪೊಲೀಸರು ಬಂದ್ರು. ಹಾಯ್ ಗಾಯ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸ್ತೋ ಕೆಳಗಡೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಫಾರ್ವರ್ಡ್ ಮಾಡ್ರಿ. ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ. ಈ ವಿಡಿಯೋ ಮಾಡಕ್ ಭಾಳ ಕಷ್ಟಪಟ್ಟ ನಾವು. ನೆಕ್ಸ್ಟ್ ವಿಡಿಯೋ ಬರೋರ್ಗು ಎಲ್ರಿಗೂ ಬಾಯ್ ಬಾಯ್.